ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಕ್ಷಣ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಬರುವಂತಹ ಪ್ರತಿಯೊಂದು ಮೆಸೇಜಸ್ಗಳು ನಿಮಗೋಸ್ಕರನೇ ಅಂತ ಇರೋದಿಲ್ಲ, ಬೇರೆ ಒಂದು ಬ್ಯೂಟಿಫುಲ್ ಸೋಲಿಗೂ ಕೂಡ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ಸೊ ನಿಮ್ಮ ಎನರ್ಜಿಗೆ ಯಾವ್ದು ಕನೆಕ್ಟ್ ಆಗ್ತಿದೆ, ನಿಮ್ಮ ಎನರ್ಜಿಗೆ ಯಾವ ಮೆಸೇಜ್ ಬರ್ತಾ ಇದೆ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ವೆರಿ ಗುಡ್. ತುಂಬ ಜನ ನಾನು ಹೇಳಿರೋ ಕಮೆಂಟ್ ಜೊತೆಗೆ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ. ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಯೂನಿವರ್ಸ್ ಹೇಳ್ತೀರಾ, ಥ್ಯಾಂಕ್ ಯು ಏಂಜಲ್ ಹೇಳ್ತೀರಾ. ನನ್ನ ಎಲ್ಲೋ ಸ್ಟೂಡೆಂಟ್ಸ್ ಆಗಿದ್ರೆ ನನಗೆ ಏಂಜಲ್ ಅಂತಲೇ ಕರೆಯೋದು, ಐ ನೋ ದಟ್. ಕೆಲವೊಂದಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಏಂಜಲ್ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ, ನೀವೆಷ್ಟು ಜನ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ ಅಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮ ಎದುರಿಗೆ ಬರ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇ ನನ್ನ ಜೊತೆಗೆ ಕನೆಕ್ಟ್ ಆಗಿ, ಓಕೆ. ಆ್ಯಂಡ್ ತುಂಬ ಶೇರಿಂಗ್ಸ್ನ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಹೀಗೇ ಮುಂದುವರಿಲಿ ನಿಮ್ಮ ಈ ಒಂದು ಶೇರಿಂಗ್ಸ್, ನಿಮ್ಮ ಈ ಒಂದು ಹ್ಯಾಪಿ ಮೂಮೆಂಟ್ಸ್, ಹ್ಯಾಪಿ ಲೈಫ್ ಎಂಜಾಯ್ಮೆಂಟ್ ಇದೆಲ್ಲದೂ ಕೂಡ ನಿಮ್ಮ ಲೈಫಲ್ಲಿ ಹೀಗೆ ಇರಲಿ. ಸದಾಕಾಲ ನೀವು ಖುಷಿಯಾಗಿರಲಿ ಅಂತೇಳಿ ಬ್ಲೆಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯೂನಿವರ್ಸ್ ಈ ಒಂದು ರೀಡಿಂಗ್ನ ನಿಮ್ಮವರೆಗೆ ತಲುಪಿಸ್ತಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ. ಸೊ ಹಾಗಾಗಿ ಯೂನಿವರ್ಸಿಗೆ ಮನಸ್ಸಿಂದ ಥ್ಯಾಂಕ್ ಯು ಯೂನಿವರ್ಸ್, ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಮನಸ್ಸಲ್ಲೇ 3 ಸಲ ಹೇಳ್ಕೊಂಡು ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಸಲ ಫೀಲ್ ಮಾಡ್ತಾ ಹೇಳಿ. ಹೆಸರನ್ನ ಪಟ ಅಂತ ಹೇಳ್ಕೊಂಡು ಹೇಳಬೇಡಿ, ಜಪ ಮಾಡಬೇಡಿ. ಸೊ ಫೀಲ್ ಮಾಡ್ತಾ ಹೇಳಿ. ಆ್ಯಂಡ್ ಅವ್ರ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ಸ್, ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ, ಓಕೆ. ಎಸ್, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ ಮನಸ್ಸಲ್ಲೇ ಫೀಲ್ ಮಾಡ್ತಾ 3 ಸಲ ಹೇಳ್ಕೊಳ್ತೀರ. ಓಕೆ, ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ನೈಸ್. ಒಂದು ಸುಂದರವಾಗಿರುವಂಥ ಹೂವಿನ ಚಿತ್ರ ಆಕಾರ ಇಲ್ಲಿ ಬರ್ತಿರುವಂಥದ್ದು, ಓಕೆ. ಆ ಆಕಾರದ ಅರ್ಥ, ಹೂವಿನ ಆಕಾರದ ಅರ್ಥ ನಿಮಗಿಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ ಏನಿದೆ ಅದು ಕೇವಲ ಆಕರ್ಷಣೆ ಅಲ್ಲ, ಅದೊಂದು ಗೌರವವಾಗಿ ಬದಲಾಗ್ತಿರುವಂತಹ ಎನರ್ಜಿ. ಅಂದರೆ ನಿಮ್ಮ ಮೇಲೆ ಒಂದಷ್ಟು ಗೌರವ, ಅವರಿಗೆ ಆ ಒಂದು ಫೀಲಿಂಗ್ ಜಾಸ್ತಿ ಆಗ್ತಿರುವಂತಹ ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲಿ ಕೇವಲ ನಿಮ್ಮ ಮೇಲೆ ಒಂದು ಪ್ರೀತಿ ಮಾತ್ರ ಇದೆ, ಲವ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ಒಂದು ಗೌರವ ಇದೆ, ರೆಸ್ಪೆಕ್ಟ್ ಇದೆ ಅನ್ನುವಂತಹ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ಓಕೆ. ರೀಸೆಂಟಾಗಿ ನಿಮ್ಮ ಪರ್ಸನ್ ಅವರ ಫ್ಯಾಮಿಲಿ ಜೊತೆಗೆ ನಿಮ್ಮನ್ನು ಪರಿಚಯ ಮಾಡಿರಬಹುದು, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಅವ್ರ ಫ್ಯಾಮಿಲಿ ಜೊತೆ ನಿಮ್ಮನ್ನು ಪರಿಚಯ ಮಾಡಿಸಿದ್ರು. ಇವಳೇ ನನ್ನ ಹುಡುಗಿ, ಇವಳೇ ನನ್ನ ಹುಡುಗ, ಇವಳನ್ನೇ ನಾನು ಮದುವೆ ಆಗ್ತೀನಿ, ಇವನನ್ನೇ ನಾನು ಮದುವೆ ಆಗ್ತೀನಿ, ಈ ಥರ ಸಮಥಿಂಗ್ ಫನ್ನಿಯಾಗಿ ನಿಮ್ಮ ಪರ್ಸನ್ ಫ್ಯಾಮಿಲಿ ಜೊತೆಗೆ ಪರಿಚಯ ಮಾಡಿರಬಹುದು. ಅಥವಾ ಇನ್ನು ಪರಿಚಯ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಮನಸ್ಸಲ್ಲಿ ಬರ್ತಾ ಇದೆ, ಫೀಲ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅವರ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮನ್ನ ಅವರ ತಂದೆ ತಾಯಿ ಮುಂದೆ ನಿಮ್ಮನ್ನ ಪರಿಚಯ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಧೈರ್ಯವನ್ನು ಕೂಡ ತಗೊಳ್ತಿರುವಂತಹ ಎನರ್ಜಿ ಇದೆ, ಓಕೆ. ಎಸ್, ಅವ್ರ ಮನಸ್ಸಲ್ಲಿ ಅವ್ರ ಫ್ಯಾಮಿಲಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ಬೇಕು. ಫಸ್ಟ್ ಅವ್ರ ಮನಸ್ಸಲ್ಲಿರೋದೇ ಯೋಚನೆನೇ ಇದಾಗಿದೆ. ಇಲ್ಲ ಅಂತ ಹೇಳಿದ್ರೆ ಕಾಲ್ ಮುಖಾಂತರ, ಕಾನ್ಫರೆನ್ಸ್ ಕಾಲ್ ಹಾಕಿಬಿಟ್ಟು ಅವ್ರ ಫ್ಯಾಮಿಲಿ ಹತ್ರ ಮಾತಾಡಿಸುವಂತಹ ಕೆಲಸವನ್ನು ಮಾಡಬಹುದು ಅನ್ನುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ, ಓಕೆ. ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪ್ರೀತಿ ಎನರ್ಜಿಗೆ, ನಿಮ್ಮ ಪಾರ್ಟ್ನರ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರುವಂಥದ್ದು
ನಿಮ್ಮಿಬ್ಬರ ನಡುವಿನ ಒಂದಷ್ಟು ವಿಷಯಗಳು ಸ್ಟ್ರಾಂಗ್ ಆಗ್ತಾ ಇದೆ, ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಇದೆ, ಪ್ರೀತಿ ಸ್ಟ್ರಾಂಗ್ ಆಗ್ತಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಪರ್ಸನ್ ಎನರ್ಜಿಲಿ ತುಂಬ ಪಾಸಿಟಿವ್ ಚೇಂಜಸ್ನ ನೋಡ್ತಾ ಇದ್ದೀರಾ ಇತ್ತೀಚಿನ ದಿನದಲ್ಲಿ. ಎಲ್ಲೊಂದು ಕಡೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಒಂದು ಬೇಡಿಕೆ ಈಡೇರ್ತಾ ಇರ್ಬೋದು, ನಿಮ್ಮ ಆಸೆ, ನಿಮ್ಮ ವಿಶ್ ಕಂಪ್ಲೀಟ್ ಆಗ್ತಾ ಇರಬಹುದು. ನಿಮ್ಮ ಪರ್ಸನ್ ಎನರ್ಜಿಲಿ ತುಂಬ ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿಲಿ ಬರ್ತಿದೆ. ನಿಮ್ಮ ಪ್ರೀತಿಯ ಅಡಿಪಾಯ ಸ್ಟ್ರಾಂಗ್ ಆಗ್ತಿರುವಂಥದ್ದು, ಭದ್ರವಾಗ್ತಿರುವಂತಹ ಎನರ್ಜಿಲಿ ಬರ್ತಿದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಕೇವಲ ನಿಮ್ಮನ್ನ ಸಂಗಾತಿ ಅನ್ನೋ ಥರದಲ್ಲಿ ಅವ್ರು ಇಲ್ಲಿ ನೋಡ್ತಾ ಇಲ್ಲ ನಿಮ್ಮನ್ನ. ಜಸ್ಟ್ ಇವಳು ನನ್ನ ಪಾರ್ಟ್ನರ್ ಅಂತ ಆ ಥರ ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ. ಅದಕ್ಕೂ ಮಿಗಿಲಾಗಿ, ಅದಕ್ಕಿಂತ ದೊಡ್ಡದಾಗಿ ಅವರ ಮನೆಯ ಜವಾಬ್ದಾರಿಯನ್ನು ಹೊರುವಂತಹ ಮನೆ ಮಗಳಾಗಿ ಅಥವಾ ಮನೆ ಮಗನಾಗಿ ಅವರಿಲ್ಲಿ ಕನಸನ್ನ ಕಾಣ್ತಾ ಇದ್ದಾರೆ. ಅದನ್ನ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ತುಂಬಾನೇ ಪಾಸಿಟಿವ್ ಚೇಂಜಸ್. ಓಕೆ, ನೋಡಬಹುದು. ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ? ಹೆಚ್ ಲೆಟರ್, ವಿ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಎ ಲೆಟರ್, ಕೆ, ವೈ. ಸಣ್ಣ ಬಬಲ್ಸ್ ಆಗಿ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ, ನೋಡ್ಬೋದು. ಓಕೆ, ಆರ್ ಲೆಟರ್ ಬರ್ತಾ ಇದೆ. ಡೇಟ್ ಆಫ್ ಬರ್ತ್ 19, 11, 12, 11, 11, 18, 24, 6. ಓಕೆ, ನೈಸ್. ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಅತಿಯಾಗಿ ಯೋಚನೆನ ಮಾಡ್ತಾ ಇದ್ದಾರೆ. ಅವರ ಯೋಚನೆಯಲ್ಲಿ ಕಂಪ್ಲೀಟ್ ಆಗಿ ನೀವೇ ಇದ್ದೀರಾ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಕಂಪ್ಲೀಟ್ ಆಗಿ ನೋಡಿದಾಗ, ಆ ಎನರ್ಜಿಗೆ ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತಹ ಎನರ್ಜಿ ಬಂದು ಇಲ್ಲಿ ಅತಿಯಾಗಿ ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ. ಆ ನೆನಪು ಬಂದಾಗೆಲ್ಲ ಅವರೆಲ್ಲ ಒಂದ್ ಕಡೆ ಕಣ್ಣೀರು ಹಾಕ್ತಿರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ. ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡಿದ್ದಾರೆ, ಮನಸ್ಸಿಂದ ಪ್ರೀತಿ ಮಾಡಿದ್ದಾರೆ. ಜಸ್ಟ್ ಟೈಮ್ ಪಾಸ್ ಅಂತೂ ಅಲ್ಲ ಈ ಪ್ರೀತಿ. ಓಕೆ, ನೋಡ್ಬೋದು. ನೈಸ್. ಚೆಕ್ ಮಾಡೋಣ. ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ. 1 minute. Page of Cups, free, love, bonding. ಓಕೆ, ಕಾಣಿಸ್ತಾ ಇದೆಯಾ? ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸಮಥಿಂಗ್ ಎಂಗೇಜ್ಮೆಂಟ್ ಆ ಥರದ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಓಕೆ, 2 of Wands, the Magician, beautiful, nice. ಪಕ್ಷಿ, ನಿಮ್ಮ ಪರ್ಸನ್ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬರ್ಡ್ಸ್, ಲವ್ ಬರ್ಡ್ಸ್ ಇರಬಹುದು, ಅಥವಾ ತರಬೇಕು ಅನ್ನೋ ಪ್ಲಾನ್ ಮಾಡ್ತಿರ್ಬೋದು, ಪೆಟ್ ಅಥವಾ ಬರ್ಡ್ಸ್ ಅಥವಾ ಪಾರಿವಾಳ ನಿಮ್ಮ ಮನೆಯ ಮೇಲ್ಗಡೆ ಟೆರಸ್ ಹತ್ರ ಮನೆಯ ಹತ್ರ ಇಲ್ಲೊಂದ್ ಕಡೆ ಗೂಡು ಮಾಡ್ಕೊಂಡಿರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ. ನೀವು ವಾವ್, ನೈಟ್ ಆಫ್ ಕಪ್ಸ್. ಓಕೆ, 7 of Cups. ಈ ಒಂದು ರೀಡಿಂಗ್ನ ನೋಡಬೇಕಿದ್ರೆ ನೀವು ವಿಂಡೋ ಸೈಡ್ ಹತ್ರ ಕುತ್ಕೊಂಡು ನೋಡ್ತಾ ಇರ್ಬೋದು. ಸಮಥಿಂಗ್ ಡಿಪ್ರೆಷನಲ್ಲಿ ಹೋಗಿ ಅಥವಾ ತುಂಬ ಬೇಜಾರಾಗಿ ಮೂಡ್ ಆಫ್ ಆಗಿಬಿಟ್ಟು ಈ ಒಂದು ರೀಡಿಂಗ್ನ ನೋಡ್ತಾ ಇರಬಹುದು. 7 of Swords, ದ ಫೂಲ್ ಕಾರ್ಡ್. ಸೊ ಅಬ್ಸರ್ವ್ ಮಾಡಿ, ಇವತ್ತು ಅಥವಾ ನಿನ್ನೆ ಅಥವಾ ಒಂದು 2 days ಬ್ಯಾಕ್
ನಿಮ್ಮ ಮನೆಯ ಹತ್ತಿರ ಕಾಗೆ ತುಂಬ ಸದ್ದು ಮಾಡ್ತಿದ್ದಂತಹ ದಿನಗಳನ್ನ ನೀವು ನೋಡಿದ್ದೀರಾ. ನೆನ್ಪು ಮಾಡ್ಕೊಳ್ಳಿ. ತುಂಬ ಪಕ್ಷಿಯ ಒಂದು ಎನರ್ಜಿಲಿ ತುಂಬ ಎನರ್ಜಿ, ಹೈ ಎನರ್ಜಿ ಬರ್ತಿದೆ. ಪೆಟ್ ಅಥವಾ ಏನು ಪಕ್ಷಿಗಳ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಬ್ಸರ್ವ್ ಮಾಡಿ, ಒಂದು 2 ಡೇಸ್ ಅಥವಾ 1 ವೀಕ್ ಬ್ಯಾಕ್ ಅಥವಾ 1 ದಿನದ ಹಿಂದೆ ಅಥವಾ ಇವತ್ತು ಕಾಗೆ ತುಂಬ ಸದ್ದು ಮಾಡ್ತಿದ್ದಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ತುಂಬ ಇರಿಟೇಟ್ ಮಾಡೋ ಹಾಗೆ, ನಿಮಗೆ ಓಡಿಸಿದ್ರು ಮತ್ತೆ ಮತ್ತೆ ಬಂದು ಇರಿಟೇಟ್ ಮಾಡ್ತಿರೋಂತಹ ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಎಸ್, ಇಲ್ಲಿ ಕೆಲವೊಬ್ರು ವೈಟ್ ಡ್ರೆಸ್ನ ವೇರ್ ಮಾಡಿದ್ದೀರಾ ಅಥವಾ ಸಮಥಿಂಗ್ ಕ್ರೀಮ್ ಕಲರ್, ಯೆಲ್ಲೋ ಕಲರ್, ನೇವಿ ಬ್ಲೂ, ಆರೆಂಜ್ ಕಲರ್, ಪಿಕಾಕ್ ಗ್ರೀನ್, ಈ ಥರದ ಒಂದು ವೇರ್ ಮಾಡಿರೋಂಥ ಎನರ್ಜಿ ಇದೆ. ನೀವೆಲ್ಲ ಒಂದು ಕಡೆ ಟ್ರಾವೆಲ್ ಮಾಡಿದ್ದೀರಾ, ನಿಮ್ಮ ಮನೆಯಲ್ಲೂ ಕೂಡ ಇಲ್ಲ, ಬೇರೆ ಸ್ಥಳದಲ್ಲಿ ಕುತ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅಂದರೆ ಬೇರೆಯವ್ರ ಮನೇಲಿ ಇರ್ಬೋದು ಅಥವಾ ಬೇರೆ ಊರಿಗೆ ಹೋಗಿರ್ಬೋದು ಅಥವಾ ಬೇರೆ ಸ್ಥಳದಲ್ಲಿದ್ದೀರಾ. ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿ ನೀವು ಇಲ್ಲ ಅನ್ನೋಂತಹ ಒಂದು ಎನರ್ಜಿ ಬರ್ತಿದೆ. ಮೀಟಿಂಗ್ ಅಥವಾ ಕೆಲಸದ ವಿಷಯವಾಗಿ ಅಥವಾ ಫಂಕ್ಷನ್ ವಿಷಯವಾಗಿ ಬೇರೆ ಕಡೆ ಕುತ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಿರೋಂತಹ ಎನರ್ಜಿ ಕೂಡ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಎನರ್ಜಿ ಕನೆಕ್ಟ್ ಮಾಡಿದಾಗ, ಓಕೆ, ನಿಮ್ಮ ಪರ್ಸನ್ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೀತಾ ಇದೆ ಅಥವಾ ಶುಭ ಕಾರ್ಯದ ಚರ್ಚೆ ನಡೀತಿರುವಂತಹ ಒಂದು ಎನರ್ಜಿ. ಇಲ್ಲಿ ಯಾವುದೋ ಪೂಜೆ ಆಗಿರ್ಬೋದು, ಹೋಮ ಆಗಿರ್ಬೋದು, ಅಥವಾ ಯಾವುದೋ ಒಂದು ಶುಭ ಕಾರ್ಯ ನಡೀತಾ ಇರುವಂತಹ ಚರ್ಚೆ ನಿಮ್ಮ ಪರ್ಸನ್ ಮನೆಯಲ್ಲಿ ನಡೀತಾ ಇದೆ. ಇನ್ಕ್ಲೂಡಿಂಗ್ ನಿಮ್ಮ ಮನೆಯಲ್ಲೂ ಕೂಡ ಕೆಲವೊಬ್ಬರು ಎನರ್ಜಿ ನಿಮ್ಮ ಮನೆಯಲ್ಲೂ ಕೂಡ ಈ ಥರದ ಒಂದು ಪೂಜೆಯ ಕಾರ್ಯಕ್ರಮ ನಡೆಸೋದಿಕ್ಕೆ ಅಥವಾ ಒಂದು ಶುಭ ಕಾರ್ಯದ ಚರ್ಚೆ ನಿಮ್ಮ ಮನೆಯಲ್ಲೂ ಕೂಡ ನಡೀತಾ ಇರುವಂತಹ ಎನರ್ಜಿ ಇದೆ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿರೋದು ನಿಮ್ಮ ಪರ್ಸನ್ ಮನೆಯಲ್ಲಿ ಅನ್ನುವಂತಹ ಒಂದು ಎನರ್ಜಿ. ಅವರಿಗೆ ನಿಮ್ಮ ನೆನಪು ಅತಿಯಾಗಿ ಕಾಡ್ತಾ ಇದೆ ಈ ಒಂದು ಟೈಮಲ್ಲಿ. ಅಂದರೆ ನೀವು ಈ ಟೈಮಲ್ಲಿ ಇರಬೇಕಿತ್ತು. ಇಲ್ಲಿ ಯಾರಾದರೂ ಮ್ಯಾರಿಡ್ ಪೀಪಲ್ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸಪ್ರೇಷನಲ್ಲಿ ಇದ್ದೀರಾ. ಬಟ್ ಇಲ್ಲಿ ಸಪ್ರೇಷನ್ ಆಗೋಕ್ಕೆ ಫ್ಯಾಮಿಲಿನೇ ರೀಸನ್. ಅಂದರೆ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿನೇ ರೀಸನ್ ಆಗಿರ್ಬೋದು ಅಥವಾ ನಿಮ್ಮ ವೈಫ್ ಫ್ಯಾಮಿಲಿ ರೀಸನ್ ಆಗಿರ್ಬೋದು ನೀವಿಬ್ಬರು ದೂರ ಆಗೋದಕ್ಕೆ, ಸಪ್ರೇಷನ್ ಆಗೋದಕ್ಕೆ. ಬಟ್ ನಿಮ್ಮ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಇಲ್ಲೊಂದು ಕಡೆ ಫ್ಯಾಮಿಲಿ ಮಾತನ್ನ ಕೇಳಿ ನಿಮ್ಮಿಂದ ಅವರು ದೂರ ಇರುವಂತಹ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅವ್ರ ಮನಸ್ಸಲ್ಲಿ ಕಾಡ್ತಾ ಇರುವಂಥದ್ದು ಈ ಪೂಜೆಯ ಸಮಯದಲ್ಲಿ ಅಥವಾ ಈ ಒಂದು ಶುಭ ಕಾರ್ಯದ ಸಂದರ್ಭದಲ್ಲಿ ನೀವು ಅವ್ರ ಜೊತೆಗೆ ಇರಬೇಕಿತ್ತು ಅನ್ನೋದನ್ನ ಅವರಿಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಯೋಚನೆ ಅವರಿಗೆ ನಿದ್ದೆಗೆಡಿಸ್ತಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಓಕೆ, ನೋಡಬಹುದು ಇಲ್ಲಿ ಪೇಜ್ ಆಫ್ ಕಪ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಕುಟುಂಬದ ಸಂತೋಷ, ಸುಖ ಸಂತೋಷವನ್ನ ಪ್ರತಿನಿಧಿಸ್ತಾ ಇದೆ ಈ ಒಂದು ಕಾರ್ಡ್. ನಿಮ್ಮ ವ್ಯಕ್ತಿ ಈ ಕ್ಷಣ ನಿಮ್ಮೊಂದಿಗೆ ಒಂದು ಸುಂದರವಾಗಿರುವಂತಹ ಫ್ಯಾಮಿಲಿನ ಕಟ್ಟುವಂತಹ ಒಂದು ಎನರ್ಜಿಯನ್ನ ಇಲ್ಲಿ ಆ ಬಗ್ಗೆ ಯೋಚನೆ ಮಾಡ್ತಿದೆ. ಓವರ್ ಆಲ್ ಆಗಿ ಇಲ್ಲಿ ನೋಡಿದಾಗ ಮ್ಯಾರೇಜ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿದೆ. ಪ್ರಪೋಸಲ್ ಎನರ್ಜಿ ಅಥವಾ ಎಂಗೇಜ್ಮೆಂಟ್ ಎನರ್ಜಿ ಅಥವಾ ಇಲ್ಲಿ ರೀಸೆಂಟ್ ಡೇಸ್ ಅಲ್ಲಿ ಇದು ಕೆಲವೊಬ್ಬರಿಗೆ ಮಾತ್ರ ಬರ್ತಿದೆ. ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಬೇರೆಯವರ ಒಂದು ಜೊತೆಯಲ್ಲಿ ಕಮಿಟ್ ಆಗಿ ನಿಮಗೆ ಚೀಟ್ ಮಾಡಿದ್ದಾರೆ ಅಂತ ಕೆಲವೊಬ್ಬರಿಗೆ ಮಾತ್ರ ಎನರ್ಜಿ ಬರ್ತಿದೆ. ಓಕೆ, ಇದೆಲ್ಲರಿಗೂ ಅಲ್ಲ. ಯಾವುದೋ ಒಂದು ತುಂಬಾ, ಯಾಕಂದ್ರೆ ಇಲ್ಲಿ ಯಾರೊಬ್ರು ಡಿಪ್ರೆಷನ್ ಅಲ್ಲಿ ಇರುವಂತಹ ಒಂದು ಎನರ್ಜಿ, ಯಾವುದೋ ಒಂದು ಸೋಲ್ ತುಂಬಾ ಡಿಪ್ರೆಷನ್ ಅಲ್ಲಿ ಕುತ್ಕೊಂಡು ಕಿಟಕಿ ಹತ್ರ ಕುತ್ಕೊಂಡು ನೋಡ್ತಾ ಇರುವಂತದ್ದು, ಅಥವಾ ಈ ಒಂದು ರೀಡಿಂಗ್ ನಾನು ಮುಂಚೆನೆ ಹೇಳ್ದಂಗೆ ಕಿಟಕಿ ಹತ್ರ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಬೇಜಾರಲ್ಲಿ ಈ ಒಂದು ರೀಡಿಂಗ್ ನೋಡ್ತಾ ಇರೋರಿಗೆ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಅವರಿಗೆ ಮ್ಯಾರೇಜ್ ಫಿಕ್ಸ್ ಆಗಿರಬಹುದು. ಆ ಮ್ಯಾರೇಜ್ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಅವ್ರ ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಈ ತರದ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಓವರ್ ಆಲ್ ಈ ಒಂದು ರೀಡಿಂಗ್ ಅಲ್ಲಿ ನೋಡಿದಾಗ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಒಂದು ಮದುವೆಯ ಎನರ್ಜಿ ಕೂಡ ಇಲ್ಲಿ ಅವ್ರ ಯೋಚನೆನ ಮಾಡ್ತಿರುವಂತಹ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಅಂದ್ರೆ ಅವ್ರ ಮನಸ್ಸಲ್ಲಿ ಅವರು ಕಲ್ಪನೆಗಳನ್ನ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಬಗ್ಗೆ ಫ್ಯೂಚರ್ ಬಗ್ಗೆ ತುಂಬಾ ಕಲ್ಪನೆ ಮಾಡ್ತಿರುವಂತಹ ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಓಕೆ, ನೈಟ್ ಆಫ್ ಕಪ್ಸ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಸೀಕ್ರೆಟ್ ಆಗಿ ಪ್ರೀತಿ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಓವರ್ ಆಲ್ ಆಗಿ ನೋಡಿದಾಗ ಅವರ ಎನರ್ಜಿಲಿ ಅವ್ರನ್ನ
ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಮೇಲೆ ಇರುವಂತ ಪ್ರೀತಿ ಆಗಿರ್ಬೋದು, ಅಥವಾ ನೀವು ನಿಮ್ಮನ್ನ ಪ್ರೀತಿ ಮಾಡ್ತಾ ಇರುವಂತದ್ದು ಎನರ್ಜಿ ಆಗಿರ್ಬೋದು, ಅವರು ಸೀಕ್ರೆಟ್ ಆಗಿ ಎಲ್ಲೋ ಒಂದ್ ಕಡೆ ಗುಟ್ಟಾಗಿ ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬದಲಾಗಿ ಅವರು ಎಲ್ಲರ ಮುಂದೆ ನಿಮ್ಮ ಕೈ ಹಿಡಿದು ಇದೇ ಹುಡುಗಿ ನನ್ನ ಹುಡುಗಿ ಇವಳೇನೆ, ನನ್ನ ಹುಡುಗ ಇವನೇನೆ ಅಂತ ಹೇಳೋದಕ್ಕೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇದನ್ನ ಯಾವ ರೀತಿಯಾಗಿ ನಾನು ಪ್ಲಾನ್ ಮಾಡಬಹುದು ಅನ್ನೋ ಆಲೋಚನೆ ಅವರಲ್ಲಿ ನಡೀತಾ ಇದೆ. ಓಕೆ, ಅಂಡ್ ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಒಂದು ಮಧುರವಾಗಿರುವಂತಹ ಸಂದೇಶ ನಿಮ್ಮ ಹತ್ರ ಬರ್ತಿರುವಂತಹ ಎನರ್ಜಿ ಕೂಡ ಇದೆ. ಕೇವಲ ಅದು ಐ ಲವ್ ಯು ಅಥವಾ ಐ ಮಿಸ್ ಯು ಅಥವಾ ನೀನಂದ್ರೆ ನಂಗೆ ಇಷ್ಟ, ನೀನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಈ ಥರದಷ್ಟೇ ಇರೋದಿಲ್ಲ. ಬದಲಾಗಿ ನಿಮ್ಮ ಫ್ಯೂಚರ್ ಬಗ್ಗೆ ಅಥವಾ ಮನೆಯಲ್ಲಿ ಮಾತಾಡುವ ಬಗ್ಗೆ ಒಂದು ಸಣ್ಣ ಸುಳಿವನ್ನು ನಿಮಗೆ ಮೆಸೇಜ್ ಮುಖಾಂತರ ಕೊಡ್ತಾರೆ ನಿಮ್ಮ ಪರ್ಸನ್ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಇಲ್ಲಿ ಯಾರಾದ್ರೂ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಈ ಒಂದು ರೀಡಿಂಗ್ ಅಂತ ಹೇಳಿ, ನಿಮ್ಮ ಪರ್ಸನ್ಗೆ ಅಂದ್ರೆ ನಿಮ್ಮ ಪರ್ಸನ್ ಬಾಯ್ ಆಗಿದ್ರೆ ಓಕೆನಾ, ಅವರು ನಿಮಗೆ ಹೇಳ್ತಾರೆ ನಾನೇ ನಿಮ್ಮ ಫ್ಯಾಮಿಲಿ ಹತ್ರ ಬಂದು ಮಾತಾಡ್ತೀನಿ, ಮಾತಾಡೋದಕ್ಕೆ ನಮ್ಮ ಫ್ಯಾಮಿಲಿ ರೆಡಿ ಆಗ್ತಾ ಇದ್ದಾರೆ, ಅಥವಾ ನಮ್ಮ ಫ್ಯಾಮಿಲಿ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಈ ತರ ಸಮಥಿಂಗ್ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ತುಂಬಾ ಪಕ್ಷಿಗಳ ಎನರ್ಜಿ ಬರ್ತಿರೋದ್ರಿಂದ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಎನರ್ಜಿ ನಿಮ್ಮ ಹತ್ರ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಒಂದು ದೊಡ್ಡದಾಗಿರುವಂತಹ ಒಂದು ಹಳೆಯ ಮರ ಇರುತ್ತೆ. ಆ ಮರದ ಕೊಂಬೆ ಮೇಲೆ ಒಂದು ಪುಟ್ಟ ಪಕ್ಷಿ ಯಾವಾಗ್ಲೂ ಕುತ್ಕೊಂಡು ಹಾಡು ಹೇಳ್ತಾ ಇರತ್ತೆ, ಅಂಡ್ ಪ್ರೀತಿಯಿಂದನೂ ಕೂಡ ಹಾಡು ಹೇಳ್ತಾ ಇರತ್ತೆ. ಓಕೆ, ಆ ಪಕ್ಷಿಗೆ ಆ ಮರದ ಒಂದು ಹಸಿರು ಎಲೆಗಳೇನಿರುತ್ತೆ, ಈಗ ಮರ ನೋಡಿದ ತಕ್ಷಣ ನಾವು ಇಷ್ಟಪಡೋದೇನು, ಆಲ್ಮೋಸ್ಟ್ ಮರ ನೋಡಿದ ತಕ್ಷಣ ಗ್ರೀನರಿ ಹಸಿರು ಬಣ್ಣ ಇದ್ರೆ ವಾವ್ ಅಂತ ಹೇಳಿ ಅಟ್ರಾಕ್ಟ್ ಆಗ್ತೀವಿ ಅಲ್ವಾ. ಸೊ ಆ ಪಕ್ಷಿಗೂ ಕೂಡ ಆ ಮರದ ಹಸಿರು ಎಲೆಗಳನ್ನ ನೋಡಿದಾಗ ಅಟ್ರಾಕ್ಟ್ ಆಗ್ಬಿಟ್ಟು ಆ ಮರನ ಪ್ರೀತಿ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಪ್ರೀತಿ ಮಾಡ್ತಿರ್ಬೇಕಿದ್ರೆ ಒಂದಿನ ಜೋರಾಗಿ ಬಿರುಗಾಳಿ ಬಂದಾಗ ಆ ಮರ ಜೋರಾಗಿ ಅಲ್ಗಾಡ್ಬೇಕಲ್ವಾ, ಬಿರುಗಾಳಿ ಬರ್ಬೇಕಿದ್ರೆ. ಸೊ ಅಲ್ಗಾಡಲ್ಲ ಆ ಮರ, ಬದಲಾಗಿ ಆ ಮರದಲ್ಲಿರುವಂತಹ ಹಸಿರು ಎಲೆಗಳೆಲ್ಲ ಏನಾಗ್ಬಿಡುತ್ತೆ, ಉದುರೋಗ್ಬಿಡುತ್ತೆ. ಆ ಮರ ಮಾತ್ರ ಶೇಕ್ ಆಗೋದಿಲ್ಲ. ಓಕೆನಾ. ಸೊ ಆ ಪಕ್ಷಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಜೋರ್ ಬಿರುಗಾಳಿ ಬಂದ್ರೂ ಮರ ಯಾಕೆ ಶೇಕ್ ಆಗ್ತಾ ಇಲ್ಲ, ಬರೀ ಎಲೆಗಳು ಮಾತ್ರ ಉದುರೋಗ್ಬಿಡ್ತಲ್ಲಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಚಿಂತೆ ಆಗಕ್ಕೆ ಶುರು ಆಗುತ್ತೆ. ಇದೇನಿದು ಅಂತ ಹೇಳ್ಬಿಟ್ಟು ಅವಾಗ ಮರ ಹೇಳುತ್ತೆ ಆ ಪಕ್ಷಿ ಹತ್ರ, ನೀನು ನನ್ನ ಹಸಿರು ಎಲೆಗಳ ಅಂದವನ್ನ ನೋಡ್ಬಿಟ್ಟು ಪ್ರೀತಿಸ್ದೆ ನಿಜ, ಆದ್ರೆ ಬಿರುಗಾಳಿಯಲ್ಲಿ ನಾನು ನಿನ್ನನ್ನ ಕಾಪಾಡೋದು ನನ್ನ ಅಂದದಿಂದ ಅಲ್ಲ. ಅಂದ್ರೆ ಆ ಮರದ ಬಿರುಗಾಳಿ ಬರ್ಬೇಕಿದ್ರೆ ಆ ಮರದ ಮೇಲೆ ಆ ಪಕ್ಷಿ ಕುತ್ಕೊಂಡಿತ್ತು, ಆ ಪಕ್ಷಿಗೂ ಏನು ಆಗ್ಲಿಲ್ಲ. ಅಂದ್ರೆ ಆ ಮರ ಶೇಕ್ ಆದ್ರೆ ಆ ಪಕ್ಷಿ ಬಿದ್ದೋಗುತ್ತೆ ಅಲ್ವಾ, ಆ ಮರ ಏನೂ ಆಗ್ಲಿಲ್ಲ, ಸ್ಟ್ರಾಂಗ್ ಆಗೇ ಇತ್ತು, ಎಲೆ ಮಾತ್ರ ಬಿದ್ದು ಹೋಗಿದ್ದು. ಸೊ ಅದಕ್ಕೆ ಮರ ಹೇಳತ್ತೆ, ನಿನ್ ಪ್ರೀತಿ ನಿಜನೇ, ಓಕೆ ನಾನು ಒಪ್ಕೊಳ್ತೀನಿ, ಆದ್ರೆ ಆ ಬಿರುಗಾಳಿ ಬಂದಾಗ ನಾನು ನಿನ್ನನ್ನ ಕಾಪಾಡಿದ್ದೇನು ಅಂತ ಹೇಳಿದ್ರೆ ನನ್ನ ಸೌಂದರ್ಯ ಅಂದದಿಂದ, ನನ್ನ ಹಸಿರು ಎಲೆಗಳಿಂದ ನಿನ್ನನ್ನ ಕಾಪಾಡಿದಲ್ಲ, ಬದಲಾಗಿ ನೆಲದಲ್ಲಿ ಆಳವಾಗಿ ಹರಡಿರುವಂತಹ ನನ್ನ ಗಟ್ಟಿಯಾದಂತಹ ಬೇರುಗಳಿಂದ ಅಂತ ಹೇಳುತ್ತೆ. ಸೊ ಆ ಮರ ಶೇಕ್ ಆಗಬಾರ್ದು ಅಂತ ಹೇಳಿದ್ರೆ ಅದರದ್ದು ಬೇರು ಸ್ಟ್ರಾಂಗ್ ಆಗಿದ್ರೆ ಆ ಮರ ಶೇಕ್ ಆಗಲ್ಲ, ರೈಟ್. ಸೊ ಅದೇ ತರ ನಿಮ್ಮ ಜೀವನದಲ್ಲಿ ಪ್ರೀತಿನೂ ಅಷ್ಟೇನೆ, ಹರೆಯದ ಪ್ರೀತಿಗಳು ಏನಿದೆ ಓಕೆನಾ, ಎಲೆಗಳ ಹಾಗೆ ಸುಂದರವಾಗಿ ಕಾಣಿಸ್ಬೋದು. ನಿಮಗೆ ಈ ವ್ಯಕ್ತಿ ಮೇಲೆ ತುಂಬಾ ಚೆನ್ನಾಗಿದ್ದಾರೆ, ವಾವ್ ವೈಟ್ ಆಗಿದ್ದಾರೆ, ಅಥವಾ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾರೆ, ತುಂಬಾ ಗುಂಡುಗಿದ್ದಾರೆ, ಸಣ್ಣಕ್ಕಿದ್ದಾನೆ, ಅಥವಾ ತುಂಬಾ ರಿಚ್ ಪಾರ್ಟಿ, ತುಂಬಾ ದುಡ್ಡು ಇದೆ, ಅಥವಾ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಈ ತರದೆಲ್ಲ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ಬೋದು, ಅಥವಾ ನೀವು ಈ ತರ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ತರ ಎಲ್ಲ ಯೋಚನೆಗಳನ್ನ ಇಟ್ಕೊಂಡಿರ್ಬೋದು. ಓಕೆನಾ. ಸೊ ಇದು ಕೆಲವೊಬ್ರು ಎನರ್ಜಿ ನಾನು ಕನೆಕ್ಟ್ ಮಾಡಿ ಹೇಳ್ತಾ ಇರುವಂತದ್ದು. ಇಲ್ಲಿ ಆ ಎಲೆಗಳ ಹಾಗೆ ಸುಂದರವಾಗಿ ಕಾಣ್ಬೋದು, ಆದ್ರೆ ಆ ಪ್ರೀತಿ ಮದುವೆಯಾಗಿ ಸಂಸಾರವಾಗಿ ಬಿರುಗಾಳಿಯಲ್ಲೂ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಅದಕ್ಕೆ ಒಂದು ಕುಟುಂಬ ಎನ್ನುವಂತ ಒಂದು ಬೇರು ಆಶೀರ್ವಾದ ಬೇಕಾಗತ್ತೆ. ಕುಟುಂಬ ಅನ್ನುವಂತಹ ಒಂದು ಪದ ಏನಿದೆ, ಅಥವಾ ಕುಟುಂಬ ಅನ್ನುವಂತಹ ಒಂದು ಎನರ್ಜಿ ಏನಿದೆ, ಆ ಬೇರಿನ ಆಶೀರ್ವಾದ ಬೇಕಾಗತ್ತೆ. ನಿಮ್ಮ ವ್ಯಕ್ತಿ ಈಗ ಆ ಬೇರುಗಳನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಕುಟುಂಬಕ್ಕೆ ನಿಮ್ಮ ಒಂದು ಪ್ರೀತಿಯನ್ನ ಹೇಳ್ಕೊಳ್ಳುವಂತ ಕೆಲಸವನ್ನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ನೀವಿರಿ. ಅವರು ಫ್ಯಾಮಿಲಿಲಿ ಹೇಳಿ ಅದನ್ನೆಲ್ಲ ಸ್ಟ್ರಾಂಗ್ ಮಾಡೋಕ್ಕೂ ಮುಂಚೆನೆ ನೀವು ನನಗೆ ನೀನಂದ್ರೆ ಇಷ್ಟ ಇಲ್ಲ, ನನಗೆ ನೀನು ಸುಮ್ಮನೆ ಕೈ ಕೊಟ್ಟೆ, ಹಾಗೆ ಹೀಗೆ ಅಂತೇಳಿ ನಿಮ್ಮ ಪರ್ಸನ್ ಎದುರಿಗೆ ಹೂಗಾಡಿ ರೇಗಾಡಿ ಕಿರ್ಚಾಡೋದ್ರಿಂದ ಏನು ಯೂಸ್ ಇಲ್ಲ. ನಿಮ್ಮ ಹಾಗೆ ನಿಮ್ಮ ಪರ್ಸನ್ ಕೂಡ ಅವರಿಗೂ ಭಯ ಇರುತ್ತೆ, ಅವರಿಗೂ ಫ್ಯಾಮಿಲಿ ಒಪ್ಪಿಸ್ಬೇಕಂತ ಇರುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳ್ಬಹುದು, ಬಟ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೇವಲ ನೀವಿಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ ಕೆಲಸ, ತಾಳ್ಮೆಯಿಂದ ಇರಿ.
ನಿಮ್ಮ ಪ್ರೀತಿ ಕೇವಲ ಕನಸಾಗಿ ಒಂದು ಸುಂದರವಾಗಿರುವಂಥ ಮನೆಯಾಗಿ ನನಸಾಗಲಿದೆ. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಅಂದರೆ ನೀವು ಕಟ್ಟಿರುವಂಥ ಕನಸು ಕನಸಾಗದೆ ಇರೋದಿಲ್ಲ, ಅದೊಂದು ಸುಂದರವಾಗಿರುವಂತಹ ಮನೆಯಾಗಿ ನನಸಾಗಲಿದೆ ಅಂತ ಅರ್ಥ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ, ಮೈ ಗಾಡ್, ಎಸ್ ರೈಟ್, ಸೂಚನೆ ಸಿಕ್ತು, ಗ್ರೀನ್ ಸಿಗ್ನಲ್ ಟಣ್ ಅಂತ ಹೇಳಿ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಪ್ರತಿಯೊಬ್ರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ನನ್ನ ಉದ್ದೇಶ ಸಾವಿರಾರು ಅಲ್ಲ, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನಕ್ಕೆ ನನ್ನಿಂದ ಸಹಾಯ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಬಟ್ ಅದು ನಾನು ಒಬ್ಳೇ ಮಾಡೋದಕ್ಕಾಗಲ್ಲ, ನಿಮ್ಗಳಿಂದನೇ ಆಗಬೇಕಾಗತ್ತೆ. ಕೆಲವೊಂದು ಸಲ ನಾನು ಒಬ್ಬಳೇ ಹೋರಾಡೋದಕ್ಕಾಗೋದಿಲ್ಲ, ನೀವು ಕೂಡ ಹೋರಾಡಬೇಕಾಗತ್ತೆ. ಯಾಕಂದರೆ ನೀವು ಕೂಡ ಕಷ್ಟದಲ್ಲಿ ಇರ್ತೀರ, ರೈಟ್? ಸೊ ನೀವಾಗಿ ನಂತರ ಬಂದು ಕೆಲವೊಂದು ಸಲ ಕನೆಕ್ಟ್ ಹಾಕ್ಲೇಬೇಕಾಗತ್ತೆ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ಏನು ಎನರ್ಜಿನಾಗಿರ್ಬೋದು ಅಥವಾ ಈ ಒಂದು ಸಿಗ್ತಿರೋಂಥ ಹೀಲಿಂಗ್ ಪವರ್ನ ಮಿಸ್ ಮಾಡ್ಕೊಳ್ಬೇಡಿ. ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಜೀವನ ಸರಿ ಆಗೇ ಆಗುತ್ತೆ. ನಂಬಿಕೆಯಲ್ಲಿ ನನ್ನ ಜೊತೆಗೆ ಕನೆಕ್ಟ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ, ಹಾಗೆ ಕಮೆಂಟಲ್ಲಿ ತಿಳಿಸ್ತಾ, ಲೈಕ್ ಮಾಡ್ತಾ ನನ್ನ ಜೊತೆಗೆ ಕನೆಕ್ಟ್ ಆಗಿ. ಓಕೆ, ಸೊ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಆ್ಯಂಡ್ ನಿಮ್ಮೆಲ್ಲರ ವಿಶಸ್, ಯಾವುದೇ ವಿಶಸ್ ಆಗಿರ್ಬೋದು, ಬರೀ ಕೇವಲ ಪ್ರೀತಿ ಮಾತ್ರ ಅಂತಲ್ಲ, ಓವರಾಲ್ ನಿಮ್ಮ ಲೈಫಲ್ಲಿರುವಂತಹ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ಪೂರ್ಣ ಆಗಲಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಹಾಗೆಯೇ ಈ ಒಂದು ರೀಡಿಂಗ್ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.